ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಬೀದಿಗೆ ಬಂದ ಅನ್ನದಾತರ ಬದುಕು. ಜಿಲ್ಲಾಧಿಕಾರಿ ಕಚೇರಿ ಎದುರು ಈರುಳ್ಳಿ ಸುರಿದ ರೈತರು. ಬೆಂಬಲ ಬೆಲೆ ನೀಡುವಂತೆ ಆಗ್ರಹ. ಎಲ್ಲರೂ ತಪ್ಪದೆ ಮತದಾನ ಮಾಡಿ ದೇಶದ ಅಭಿವೃದ್ಧಿಗೆ ಸಹಕರಿಸಿ. ಟಿಎಚ್ ಮಡು. ರಸ್ತೆ ನಿಯಮಗಳನ್ನು ಪಾಲಿಸಿ ಪ್ರಾಣವನ್ನು ರಕ್ಷಿಸಿಕೊಳ್ಳಿ. ಜಿಲ್ಲಾಧಿಕಾರಿ ಎಸ್ಪಿ ಶೆಟ್ಟಣ್ಣ. ಕೆರೆಗಳನ್ನು ತುಂಬಿಸಿ ಅನ್ನದಾತನನ್ನು ಬದುಕಿಸಿ. ಮುದ್ದೇಬಿಹಾಳದಲ್ಲಿ ಪ್ರತಿಭಟನೆ. ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಮೌಲ್ಯಯುತ ಶಿಕ್ಷಣ ಪಡೆಯಬೇಕು. ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು. ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆ. ವಾರ್ತೆಯ ವಿವರಗಳು. ಸಾಲ ಸೋಲ ಮಾಡಿ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಸಂಸಾರ ಹೇಗೆ ನಡೆಸುವುದು ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ. ಇದಕ್ಕೆ ಕಾರಣ ಈರುಳ್ಳಿ ಬೆಲೆ ಕುಸಿತ. ಅನ್ನದಾತ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಉಳ್ಳಾಗಡ್ಡಿ ಸುರಿದು ಪ್ರತಿಭಟನೆ ನಡೆಸಿದರು. ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಈರುಳ್ಳಿ ದರ 2 ದಶಕಗಳ ಹಿಂದೆ ಇದ್ದ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ರಾಜ್ಯದ ಎಪಿಎಂಸಿ ಯಾರ್ಡ್ಗಳಲ್ಲಿ 1 ಕೆಜಿ ಈರುಳ್ಳಿ ದರ 1 ರಿಂದ 5 ಸೀಮಿತವಾಗಿದೆ. ಕಳೆದ ವರ್ಷ ಈ ಹೊತ್ತಿಗೆ ಕ್ವಿಂಟಾಲ್ಗೆ ಈರುಳ್ಳಿಗೆ 3 ರಿಂದ 5 ಸಾವಿರ ರು ಇತ್ತು. ಆದರೆ ಈ ವರ್ಷ 250 ರಿಂದ 300 ಕುಸಿತ ಕಂಡಿದೆ. ಆದರೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಮಾತ್ರ ಈರುಳ್ಳಿ 15 ರುಗಿಂತ ಕಡಿಮೆಗೆ ಸಿಗುತ್ತಿಲ್ಲ. ಬೆಳೆದ ರೈತನಿಗೆ ಕೆಜಿ 3 ರಿಂದ 4 ರು ಖರೀದಿಸುವವರಿಗೆ ಕೆಜಿಗೆ 15 ರು ಇದ್ದರ ನಡುವಿನ ಭಾರಿ ವ್ಯತ್ಯಾಸದ ಹಣ ಎಲ್ಲಿಗೆ ಹೋಗುತ್ತಿದೆ ಎನ್ನುವುದು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಯಲ್ಲಿರುವ ದೋಷಗಳಿಗೆ ಸಾಕ್ಷಿಯಾಗಿದೆ. ಈರುಳ್ಳಿ ಬೆಳೆಯು ರೈತರು ಎಕರೆಗೆ 20,000ಕ್ಕೂ ಹೆಚ್ಚು ಖರ್ಚು ಮಾಡಿ ಬೆಳೆ ಬೆಳೆದಿದ್ದೇವೆ. ಈಗ ಬೆಲೆ ಕುಸಿತದಿಂದ ನಮ್ಮ ಆತ್ಮಸ್ಥೈರ್ಯ ಕುಂದಿತ್ತದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ರೈತರು ಬೆಳೆದಿರ್ತಕ್ಕಂಥ ಈರುಳ್ಳಿಗೆ ಸೂಕ್ತ ಬೆಲೆ ಇಲ್ಲದೆ ಇವತ್ತಿನ ದಿವಸ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಈರುಳ್ಳಿಯನ್ನ ರಸ್ತೆಗೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಈರುಳ್ಳಿಗೆ ಸೂಕ್ತ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಮತ್ತು ಸರ್ಕಾರವನ್ನೇ ಈರುಳ್ಳಿಯನ್ನ ಖರೀದಿ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಪಕ್ಕದ ಅವಳಿ ಜಿಲ್ಲೆ ಇರತಕ್ಕಂಥ ಬಾಗಲಕೋಟೆಯಲ್ಲಿ ಈಗಾಗಲೇ ಈರುಳ್ಳಿ ಖರೀದಿಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಇದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೊಂದು ಈರುಳ್ಳಿಯನ್ನ ಬೆಳೆದಿಲ್ಲ, ಅದಕ್ಕೋಸ್ಕರ ಸರ್ಕಾರ ಖರೀದಿಗೆ ಆದೇಶ ನೀಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಬೆಳಿಗ್ಗೆ. ಇದು ಸರ್ಕಾರ ಒಂದು ತಾರತಮ್ಯ ನೀತಿಯನ್ನ ಅನುಸರಿಸಂಗಾಗತ್ತೆ. ಕೂಡಲೇ ಏನು ಈರುಳ್ಳಿ ಬೆಳೆದಂತ ರೈತರಿಗೆ ಒಂದು ಅನುಕೂಲ ದೃಷ್ಟಿಯಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಈಗ ಮಾರುಕಟ್ಟೆಗೆ ಈರುಳ್ಳಿ ತೆಗೆದುಕೊಂಡು ಹೋದ್ರೆ ಈರುಳ್ಳಿ ಮಾರಾಟ ಮಾಡಿ ಉಳಿದಂತ ಒಂದು ಗಾಡಿಯ ಬಾಡಿಗೆ ಜೇಬಿನಿಂದ ಕೊಟ್ಟು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲೇ ಬರಗಾಲದಿಂದ ತತ್ತರಿಸಿದಂತ ರೈತರಿಗೆ ಈರುಳ್ಳಿಗೆ ಬೆಲೆ ಇಲ್ಲದೇ ಮತ್ತಿಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಕಾರಣ ಸರ್ಕಾರ ಕೂಡಲೇ ಕನಿಷ್ಠ ಒಂದೂವರೆ ಸಾವಿರದಿಂದ 2,000ವರೆಗೆ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ಸರ್ಕಾರನೇ ಕೂಡಲೇ ಖರೀದಿಯನ್ನ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ನಾವು ಅಖಂಡ ಕರ್ನಾಟಕ ರೈತ ಸಂಘದ ಒತ್ತಾಯ ಪಡಿಸ್ತಾ ಇದ್ದೇವೆ. ಇಲ್ಲೇ ಇದ್ರೆ ನಾಳೆ ಏನು ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಆಗಿದೆ, ಅಲ್ಲಿ ಮಂಡನೆ ಸಂದರ್ಭದಲ್ಲಿ ನಾವು ವಿಧಾನಸಭೆ ಮುಂದೆ ಧರಣಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಈರುಳ್ಳಿ ಕುಸಿತಕ್ಕೆ ಅನೇಕ ಕಾರಣಗಳಿವೆ. ಈ ಬಾರಿ ಯಥೇಚ್ಛ ಪ್ರಮಾಣದಲ್ಲಿ ರೈತರು ಈರುಳ್ಳಿ ಬೆಳೆ ಬೆಳೆದಿದ್ದಾರೆ. ಒಂದೇ ಬಾರಿಗೆ ಎಲ್ಲ ರೈತ ಈರುಳ್ಳಿ ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಣೆ ಮಾಡಿದರೆ ಮಹಾರಾಷ್ಟ್ರ, ರಾಜಸ್ಥಾನಗಳಿಂದ ಬಂದಿರುವ ಈರುಳ್ಳಿ ದಾಸ್ತಾನು ಇನ್ನೂ ಖಾಲಿಯಾಗಿಲ್ಲ. ಮಹಾರಾಷ್ಟ್ರದ ಈರುಳ್ಳಿ ಮುಂದೆ ನಮ್ಮ ರಾಜ್ಯದ ಈರುಳ್ಳಿಯ ಶೆಲ್ಫ್ ಲೈಫ್ ಕಡಿಮೆ ಇದೆ. ರಾಜ್ಯದಲ್ಲಿ ಈರುಳ್ಳಿಗೆ ಸರಿಯಾದ ರಫ್ತು ವ್ಯವಸ್ಥೆ ಇಲ್ಲ. ಎಪಿಎಂಸಿಗಳಲ್ಲಿ ಗೋದಾಮುಗಳಿಲ್ಲ. ಈ ಎಲ್ಲ ಕಾರಣಗಳಿಂದ ಬೆಲೆ ಕುಸಿತಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ನಮಗೆ ಸರ್ಕಾರ ಬೆಂಬಲ ನೀಡಬೇಕು, ಇಲ್ಲ ವಿಷ ಕೊಡಿ ಎಂದು ಅವಳು ತೋಡಿಕೊಂಡಿದ್ದಾರೆ. ರೈತರಿಗೆ ತುಂಬ ಹಾನಿಕರ ಆಗಿದೆ. ಅದು ಸ್ವಲ್ಪದಲ್ಲಿ ಎಕರೆಕ್ಕೆ 20,000 ರೂಪಾಯಿ ಈರುಳ್ಳಿ ಬೆಳೆದ ಖರ್ಚು ಬರ್ತದೆ. ಆದರೆ ಈ ಬರಗಾಲದಲ್ಲಿ 20-25 ಸಾವಿರ ರೂಪಾಯಿ ಖರ್ಚು ಲಾಗೋಡಿ ಬರ್ತದೆ. ಈಗ 30 ಕ್ವಿಂಟಲ್ ತನಕ 25-30 ಕ್ವಿಂಟಲ್ ಬೆಳೀತಾರೆ. ಆದರೆ ಮಾರ್ಕೆಟಿಗೆ ತಂದ್ರೆ ಆ ಲಾಗೋಡಿ ಖರ್ಚು ಬರಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊಳ್ಳದೆ ಏನು ಮಾಡ್ತಾನೆ? ಸರ್ಕಾರ ಸಾಲ ಮನ್ನಾ ಮಾಡ್ತೀನಿ, ಸಾಲ ಮನ್ನಾ ಮಾಡಲಿ, ಬೇಕಾಗಿಲ್ಲ. ಮೇನ್ ರೈತರಿಗೆ ಏನು ಬೇಕು? ಬೆಂಬಲ ಬೆಲೆ ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ, ಎಲ್ಲ ಕಡೆ ಬೇರೆ ಇರ್ತಾರೆ. ಈ ಬಜೆಟ್ನಲ್ಲಾದರೂ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ತೀನಿ. ಇದು ರೈತರಿಗೆ ಬಹಳ ಒಳ್ಳೆಯದಾಗ್ತದೆ. ಈಗ ಎಷ್ಟಿದೆ ರೇಟ್ ಉಳ್ಳಾಗಡ್ಡಿ 300 ರೂಪಾಯಿ ಕ್ವಿಂಟಲ್ ಅದ, 200-300 ರೂಪಾಯಿ ಕ್ವಿಂಟಲ್ ಅದ ರೈತರಿಗೆ. ಬೆಲೆ ಕುಸಿತದಿಂದ ಕಂಗಾಲಾಗಿರುವ ಅನ್ನದಾತರು ಈರುಳ್ಳಿಯನ್ನು ರಸ್ತೆಗೆ ಸುರಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ದೊರಕಿಸಿಕೊಡಬೇಕೆಂಬುದು ಎಲ್ಲರ ಆಗ್ರಹವಾಗಿದೆ. ಮತದಾನ ಬಗ್ಗೆ ಜಾಗೃತಿ ಮೂಡಿಸಲು ಸಲುವಾಗಿ ನಗರದ ದರ್ಬಾರ್ ಕಾಲೇಜಿನ ವಿದ್ಯಾರ್ಥಿಗಳು ಜಾಥಾ ಆರಂಭಿಸಿದ್ದಾರೆ.
ನಗರದ ವಿದ್ಯಾವರ್ಧಕ ಸಂಘದ ಕಲಾ ವಾಣಿಜ್ಯ BCA ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಮೂಡಿಸಲಾಯಿತು. ದೇಶಕ್ಕಾಗಿ ಮತದಾನ ಮಾಡಿ ಎಂದು ನಗರದ ದರ್ಬಾರ್ ಕಾಲೇಜು ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸುವ ಜಾಥಾ ಆರಂಭಿಸಿದ್ದಾರೆ. ಉತ್ತಮ ಸಮಾಜ ಪ್ರಜಾಪ್ರಭುತ್ವದ ಹಿತಕ್ಕಾಗಿ ನಿಮ್ಮ ಮತ ನಿಮ್ಮ ಧ್ವನಿ ಎಂಬ ಬ್ಯಾನರ್ ಹಿಡಿದು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುತ್ತಿದ್ದಾರೆ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಮ್ಮ ದರ್ಬಾರ್ ಕಾಲೇಜು ವಿದ್ಯಾವರ್ಧಕ ಸಂಘದ ಕಲಾ ವಾಣಿಜ್ಯ BCA ಮಹಾವಿದ್ಯಾಲಯದ ಅಡಿಯಲ್ಲಿ ನಾವು ಮತದಾನ ಜಾಗೃತಿ ಜಾಥಾವನ್ನು ಮಾಡ್ತೀವಿ. ಈ ವರ್ಷ ವಿಶೇಷ ಏನಪ್ಪ ಅಂದರೆ 2000ರಲ್ಲಿ ಹುಟ್ಟಿದವರು ಫಸ್ಟ್ ಟೈಮ್ ಮತದಾನ ಮಾಡ್ತಾ ಇದ್ದಾರೆ. ಅವ್ರ ಜಾಗೃತಿ ಭಾಳ ಮಾಡೋದು ಇಂಪಾರ್ಟೆಂಟ್ ಅದು. ಸೊ ಆ ಕಾರಣಕ್ಕೆ ಪ್ರಪ್ರಥಮವಾಗಿ ಮತದಾನವನ್ನು ನೀವು ಕಳ್ಕೋಬೇಡ್ರಿ, ನಿಮ್ಮ ಮತ ಮಾರಬೇಡ್ರಿ. ನಿಮ್ಮ ಮತ ಇಡೀ ದೇಶದ ಒಂದು ದಿಕ್ಸೂಚಿಯನ್ನೇ ಬದಲಿಸುವಂಥ ಶಕ್ತಿ ಹೊಂದಿದೆ. ನಿಮ್ಮ ಮತಕ್ಕೆ ಬಹಳಷ್ಟು ಬೆಲೆ ಇದೆ. ಯಾರು ಫಸ್ಟ್ ಟೈಮ್ ಮತದಾನ ಮಾಡಲಿಕ್ಕೆ ನಿಮ್ಮ ವೋಟರ್ಸ್ ಐಡಿಗಳನ್ನು ತಹಶೀಲ್ದಾರ್ ಆಫೀಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹೋಗಿ ನಿಮ್ಮ ವೋಟರ್ಸ್ ID ತೊಗೊಳ್ರಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ 18 ವರ್ಷ ಆಗಿದೆ. ಸಂವಿಧಾನ ಅತ್ಯಂತ ಪವಿತ್ರವಾದದ್ದು. ಆ ಮತವನ್ನು ನೀವು ಕಳೆದುಕೊಳ್ಬೇಡ್ರಿ. ನಿಮ್ಮ ಹಕ್ಕದು ಮತ ಚಲಾಯಿಸೋದು. ಯಾವುದೇ ಆಶೆ ಆಮಿಷಗಳು ಒಳಗಾಗದೆ ನೀವು ನಿಮ್ಮ ಮತವನ್ನು ಚಲಾಯಿಸಿ ಅಂತ ನಾನು ನಮ್ಮ ಕಾಲೇಜಿನ ಪರವಾಗಿ, ನನ್ನ ಪರವಾಗಿ, ಇಡೀ ಭಾರತೀಯರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ವಾಣಿಜ್ಯ ಹಾಗೂ BCA ಮಹಾವಿದ್ಯಾಲಯ ವಿಜಯಪುರ ರಾಷ್ಟ್ರೀಯ ಸೇವಾ ಯೋಜನೆ ಆಯೋಗದಲ್ಲಿ ನಾವು ಇಂದು ಮತದಾನ ಜಾಗೃತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ಮತ ಮಾರಾಟಕ್ಕಿಲ್ಲ, ಮತ ನಿಮ್ಮ ಒಂದು ಹಕ್ಕು, ಆ ಒಂದು ಹಕ್ಕನ್ನು ಚಲಾಯಿಸಬೇಕು. ಇಂದು ನಮ್ಮ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ನೀವು 18 ವರ್ಷ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿದ್ದೀರಿ, ತಾವೆಲ್ಲ ಮತ ಚಲಾಯಿಸುವಂಥ ಹಕ್ಕನ್ನು ಪಡೆದುಕೊಂಡಿದ್ದೀರಿ. ಆ ಹಕ್ಕನ್ನು ನೀವು ಹಕ್ಕು ಜೊತೆಗೆ ಜನರನ್ನು ಕೂಡ ನೀವು ಅವರನ್ನು ಅವೇರ್ನೆಸ್ಗೊಳಿಸಬೇಕು. ಮತವನ್ನು ಮಾರಾಟಕ್ಕಿಲ್ಲ, ಮತ ತಮ್ಮ ಹಕ್ಕು ಇದೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಉಪನ್ಯಾಸಕರು ಭಾಗವಹಿಸಿದ್ದಾರೆ. ಈ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ವಿಶೇಷ ಶಿಬಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ಇಂದು ಭಾರತ ಸರ್ಕಾರ 2019 ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ನಿಮಿತ್ತವಾಗಿ ಇಂದು ನಾವು ಈ ಒಂದು ಮತದಾನ ಜಾಗೃತ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬರು ತಮ್ಮ ಮತವನ್ನು ಚಲಾಯಿಸಬೇಕು, ಅದು ತಮ್ಮ ಹಕ್ಕು ಅಂತ ನಾನು ಹೇಳ್ತಾ ಇದ್ದೀನಿ. ರಾಜು ಕಪ್ಪಳ್ಳಿ, ದರ್ಬಾರ್ ಕಾಲೇಜಿನ ಪದವಿ ವಿದ್ಯಾರ್ಥಿಗಳ ಒಂದು ಜಾಥಾ ಕಾರ್ಯಕ್ರಮವನ್ನು ಒಂದು ಭಾರತ ಚುನಾವಣಾ ಆಯೋಗದ ಮತ್ತು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಮತ್ತು ಮತದಾನದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಜಾಥಾ ಮೂಲಕ ಹಮ್ಮಿಕೊಂಡಿದ್ದು ಬಹಳ ಸಂತೋಷ ವಿಷಯ. ಮತದಾನದ ಬಗ್ಗೆ ನ್ಯೂ ವೋಟರ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನೋಂದಣಿಯನ್ನು ಮಾಡಲಾಗಿದೆ ಅಂತ ಹಿಂದೆ ಪ್ರಾಂಶುಪಾಲರು ಹೇಳಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಯಾವುದೇ ಮತದಾರ ಬಿಟ್ಟು ಹೋಗಬಾರದು ಅನ್ನೋಂಥ ಒಂದು ನೋಂದಣಿಯನ್ನು ಮಾಡಿಸುವಂಥ ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ ಜನರಲ್ಲಿ ನೋಂದಣಿಯಾದವರು ಮತ್ತು ಆ ಕುಟುಂಬದ ವಿದ್ಯಾರ್ಥಿಗಳ ಒಂದು ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಮತದಾನ ಮಾಡಲು ಅವೇರ್ನೆಸ್ಸನ್ನು, ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಒಳ್ಳೆಯ ಒಂದು ಜಾಥಾ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಇದು ಚುನಾವಣೆಗೆ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕಳಿಸ್ತೇವೆ. ಮತ್ತು ಇವತ್ತಿನ ದಿವಸ ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕರು ಸಹಿತ ಇದಕ್ಕೆ ಪಾಲ್ಗೊಂಡು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಚುನಾವಣಾ ಆಯೋಗದಿಂದ ಅಭಿನಂದನೆ ಹೇಳುತ್ತಾ ನಗರದ ಅಂಬೇಡ್ಕರ್ ಗಾಂಧಿ ವೃತ್ತದಲ್ಲಿ ಜಾಗೃತಿ ಜಾಥಾ ಆರಂಭಿಸಿದ್ದು ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಕರು ಸಾಥ್ ನೀಡಿದರು. ಮೊದಲನೇ ಬಾರಿ ಮತದಾನ ಮಾಡುತ್ತಿದ್ದೇನೆ. ನಮ್ಮ ಮತವನ್ನು ಯಾರಿಗೆ ಮಾರದೆ ನಾನು ನಿಷ್ಠಾವಂತ ಪ್ರಜಾಪ್ರಭುತ್ವ ಉಳಿಗಾಗಿ ನಿಷ್ಠಾವಂತವಾಗಿ ಮತದಾನ ಮಾಡುತ್ತೇನೆ. ಇವತ್ತು NSS ಶಿಬಿರದಿಂದ ನಾವು ಮತದಾನ ಜಾಗೃತಿ ಮಾಡ್ತೇವೆ. ಜನ ಎಲ್ಲ ಮತ ಮಾರ್ಕೋತಾರೆ. ಮತದಾನ ಯಾರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತವನ್ನು ಚಲಾಯಿಸಬೇಕಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ನಾವು ದರ್ಬಾರ್ ಕಾಲೇಜಿಂದ ಬಂದಿದ್ದೀವಿ. ನಾವು ಫಸ್ಟ್ ಟೈಮ್ ಮತ ಚಲಾಯಿಸ್ತಾ ಇದ್ದೀವಿ. ಅಂದ್ರೆ ನಮ್ಮ ಮತವನ್ನು ಯಾರಿಗೂ ಮಾರಾಟ ಮಾಡಬಾರ್ದಂತ, ಮತ್ತು ಪ್ರತಿಯೊಬ್ಬರು ಮಾರಾಟ ಹಾಕಬೇಕು. ಆಮೇಲೆ ತಮ್ಮ ಓಟನ್ನು ಯಾರು ನಿಷೇಧ ಮಾಡ್ಕೋಬಾರ್ದಂತ ಹೇಳ್ತೀವಿ. ಆಮೇಲೆ ಎಲ್ಲರೂ ನಮ್ಮ ಓಟನ್ನು ನಾವು ಮಾರಾಟದಿಂದ ಹಾಕಂಗಿಲ್ಲ. ನಮ್ಮ ಫಸ್ಟ್ ಟೈಮ್ ಹಾಕತ್ತಿದ್ದೆವು ಅಂದ್ರೆ ಹೋರಾಟದಿಂದ ದೇಶಕ್ಕಾಗಿಯೇ ಮತ ಚಲಾಯಿಸ್ತೇವೆ ಅಂತೇಳಿ ನಾವು ಜಾತಿ ಗೀತಿ ಏನೂ ನೋಡಲ್ಲ. ಬಟ್ ಎಲ್ಲರೂ ನಮ್ಗೆ ಒಂದೇ, ಯಾರು ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾರೋ ಅವರಿಗೆ ನಾವು ಓಟ್ ಚಲಾಯಿಸ್ತೀವಿ. ಇವತ್ತಂದ್ರೆ ಇದು ಎಲ್ಲ ಜನರಿಗೆ ಜಾಗೃತಿ ಮೂಡಿಸೋ ಸಂಬಂಧ ನಾವು ಇದು ಕಾರ್ಯಕ್ರಮ ನಮ್ಮ ಕಾಲೇಜಿಂದ ಹಮ್ಮಿಕೊಂಡಿದ್ದೇವೆ. ಜಾಗೃತಿಯ ಬಗ್ಗೆ ಎಲ್ಲರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಪ್ರಚಾರ ಹಮ್ಮಿಕೊಂಡಿದ್ದೀವಿ. ನಾವು ಈಗ ಏನಾಗಿದೆ ಅಂತಂದ್ರೆ ಜಾತಿ ನೋಡಿ ಮತ ಹಾಕೋದು, ಇನ್ನು ಹಣ ಎಂಡ ಇದು ಕೊಟ್ಟವರಿಗೆ ಹಾಕೋದು, ಈ ಥರ ಒಂದು ಎಲ್ಲ ಬೆಳೆದು ಬಂದಿದೆ. ನಾವು ಈಗ ಪ್ರಸ್ತುತ 18 ವರ್ಷದಲ್ಲಿ ಈ ಫಸ್ಟ್
ಟೈಮ್ ಮತದಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಯಾವುದಕ್ಕೂ ಮಾರು ಹೋಗದೆ ನಮ್ಮ ನಿಷ್ಠಾವಂತ ಅಧಿಕಾರಿ, ನಮ್ಮ ನಿಷ್ಠಾವಂತ ಯಾರು ನಮ್ಗೆ ರಾಜಕೀಯ ವ್ಯಕ್ತಿ ಯಾರು ಚೆನ್ನಾಗಿ ನಮ್ಮ ಆಡಳಿತ ಮಾಡ್ತಾನೋ ಅವ್ರು ನೋಡ್ಕೊಂಡು ಓಟ್ ಹಾಕಿ ಒಂದು ಸಮೃದ್ಧವಾದಂಥ ಒಂದು ಅಭಿವೃದ್ಧಿ ಕಡೆಗೆ ದೇಶವನ್ನು ಕೊಂಡೊಯ್ಯೋಣ ಅಂತ ಹೇಳ್ತಾ ಇವತ್ತೇನೇನು ಮಾಡಿದ್ರಿ? ಇವತ್ತು ಮತದಾನ ಜಾಗೃತಿಯನ್ನು ಮೂಡಿಸಾಕಿದ್ದೀವಿ ರೀ ಜನರಲ್ಲಿ. ಏನಂತ? ಈಗ ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮಲ್ಲಿದೆ, ಅದು ಯಾರಿಗೂ ಮಾರಾಟ ಮಾಡಬೇಡ್ರಿ ಅದನ್ನ ಅಂತೇಳಿ ಮೂಡಿಸ್ತಾ ಇದ್ದೀವಿ. ಫಸ್ಟ್ ಗಳಿಗೆ ಅಂತ ಹೇಳ್ತೀವಿ. ಫಸ್ಟ್ ಅದು ಜೀವನದಲ್ಲಿ ಯಾವತ್ತೂ ನಾವು ಮರೆಯಲ್ಲ. ಹಾಗಾಗಿ ನಮ್ಮ ಮೊದಲ ಓಟನ್ನು ನಾವು ಒಳ್ಳೆ ವ್ಯಕ್ತಿಗಳನ್ನ ಇದು ಮಾಡೋ ಒಳ್ಳೆ ವ್ಯಕ್ತಿಗೆ ನಾವು ಹಾಕೋಣ. ಒಳ್ಳೆ ವ್ಯಕ್ತಿಗೆ ನಾವು ಹಾಕಿದ್ವಿ ಅಂದರೆ ದೇಶ ಮುನ್ನಡೆಸಲು ನಾವು ಅದಕ್ಕೆ ಹಿತಕಾರಿ ಇವತ್ತು ನಾವು ನಡೆಸಿರೋದು ಅದಕ್ಕಾಗಿ ಜಾಗೃತಿ ಒಂದು ಇದು ನಡೆಸ್ತಿರೋದು. ಹೋರಾಟ ಯಾವುದಕ್ಕೂ ಮಾರಾಟವಾಗದಿರಲಿ, ಬರೇ ಇಲ್ಲ ಕ್ಷಣ ಮಾತ್ರ ಖುಷಿ ಸಿಗ್ತದೆ ನಮ್ಗೆ ಅದ್ರ ಲಂಚ ತೊಗೊಳೋದ್ರಿಂದ. ಆದರೆ ಅದಕ್ಕೆ ನಮ್ಗೆ ದೀರ್ಘಕಾಲದವರೆಗೂ ನಮ್ಗೆ ಖುಷಿ ಸಿಗಲ್ಲ. ದೀರ್ಘಕಾಲದವರೆಗೂ ನಮ್ಗೆ ಸಿಗಬೇಕು ಅಂದ್ರೆ ನಾವು ಕ್ಷಣ ಮಾತ್ರದ ಗಳಿಗೆ ಅವನ್ನ ದೀರ್ಘಕಾಲಕ್ಕೂ ಅನ್ವಯವಾಗುವಂತೆ ನಾವು ನಡೆಸ್ಕೊಳ್ಬೇಕು. ಅದಕ್ಕಾಗಿ ಮತ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ, ಮಾಡ್ತಿದ್ದೀವಿ. 7 ದಿನಗಳ ಕಾಲ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ವಿಜಯಪುರದಲ್ಲಿ ಚಾಲನೆ ನೀಡಲಾಯಿತು. 30ನೇ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹವನ್ನು ಜಿಲ್ಲಾಧಿಕಾರಿ SP ಶೆಟ್ಟನ್ ಅವರು ಉದ್ಘಾಟಿಸಿದರು. ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ಉದ್ಘಾಟನೆಗೊಂಡ ಜಾಥಾ ವಿಜಯಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ. ಇದೇ ಸಂದರ್ಭದಲ್ಲಿ ರಸ್ತೆ ನಿಯಮ ಪಾಲಿಸುವ ಕುರಿತು ಇರೋ ಸ್ಟಿಕ್ಕರ್ DC ಹಾಗೂ SP ಆಟೋಗಳಿಗೆ ದ್ವಿಚಕ್ರ ವಾಹನಗಳಿಗೆ ಅಂಟಿಸಿದರು. ಜಾಥಾದಲ್ಲಿ ಶಾಲಾ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಹೆಲ್ಮೆಟ್ ನೀವು ಧರಿಸಿದ್ರೆ ಅಟ್ಲೀಸ್ಟ್ 100 ಕೇಸಸ್ ಕೂಡ ಅವಾಯ್ಡೆಡ್. ನಾವು ನೀವೆಲ್ಲ ಈಗ ಯುವರ್ ಫ್ಯೂಚರ್ ಆಫ್ ದಿಸ್ ನೇಷನ್, ನೀವೆಲ್ಲ ನೇಷನ್ದು ಭವಿಷ್ಯ ಇದ್ದೀರಾ. ಈಗ ಯಾರು ಸತ್ತು ಹೋಗ್ತಾರೆ ಅದು ಪಾಪ ಅವ್ರದ್ದು ಲೈಫ್ ಮುಗಿಯುತ್ತೆ. ಬಟ್ ಯಾರು ಇಂಜರ್ಡ್ ಆಗ್ತಾರೆ, ಯಾರಿಗೆ ನಡ್ಕೊಳಕ್ಕೆ ಆಗಲ್ಲ, ಯಾರಿಗೆ ಸರಿಯಾಗಿ ಮಾತಾಡಲಿಕ್ಕೆ ಆಗಲ್ಲ, ಯಾರಿಗೆ ಫೈನಲ್ ಇಂಜರಿ ಆಗ್ತಿರುತ್ತೆ, ಅವ್ರದ್ದು ಲೈಫ್ ಭಾಳ ಡಿಫಿಕಲ್ಟ್ ಇರುತ್ತೆ. ಅದು ಭಾಳ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾರೆ. ನಾವು ನಿಮಗೆ ಎಲ್ಲಾಗಿ ಹೇಳ್ತಾ ಇದ್ದೀನಿ, ನೀವು ಪ್ಲೀಸ್ ದಯಮಾಡಿ ಹೆಲ್ಮೆಟ್ ಹಾಕಲೇಬೇಕು. ಹೆಲ್ಮೆಟ್ ಹಾಕಬೇಕು, ಸೀಟ್ ಬೆಲ್ಟ್ ಹಾಕಬೇಕು. ರಸ್ತೆಗೂ ಏನೇನು ಸಣ್ಣ ಪುಟ್ಟ ನಿಯಮಗಳು ಇದೆ ಎಲ್ಲದೂ ಪಾಲನೆ ಮಾಡಬೇಕು. ಇದು ನಿಮಗೋಸ್ಕರ ಇದೆ. ಈಗ ನಾವು ಪೊಲೀಸ್ ಅವರು ಎಲ್ಲ ಫೈನ್ ಹಾಕ್ತಿರೋ ನಮಗೆ ಭಾಳ ಇಷ್ಟ ಆಗುತ್ತೆ, ನಮಗೆ ಭಾಳ ಹರ್ಷ ಆಗುತ್ತೆ, ಅದು ಏನಿಲ್ಲ. ನನಗೆ ಕೂಡ ಪೇನ್ ಆಗುತ್ತೆ. ಇಟ್ಸ್ ಫಾರ್ ಯುವರ್ ಸೇಫ್ಟಿ. ಸೊ ನಾನು ಅದೇ ನಿಮಗೆ ಎಲ್ಲರಿಗೂ ಅದೇ ಒಂದು ವಿನಂತಿ ಮಾಡ್ತೀನಿ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಸಾಕಷ್ಟು ಚೇಂಜಸ್ ಇದ್ದಾರೆ. ಅದು ಒಂದು ಒನ್ ವೇ ನಾಳೆಯಿಂದ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಒಂದು ಫ್ರೀ ಲೆಫ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹೆವಿ ವೆಹಿಕಲ್ದು ಕೂಡ ಕೆಲವು ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಗುತ್ತೆ ವಿಜಯಪುರಲ್ಲಿ. ಸೊ ನೀವು ಎಲ್ಲರಿಗೂ ಇಲ್ಲಿ ಬಂದಿದ್ದೀರಾ, ಭಾಗವಹಿಸಿದ್ರೆ ಇವರಿಗೆ ನಾನು ಧನ್ಯವಾದಗಳು ಹೇಳಿ, ನಮ್ಮ ಮೀಡಿಯಾ ಫ್ರೆಂಡ್ಗೆ ಕೂಡ ಧನ್ಯವಾದ ಹೇಳಿ. ನಮ್ಮದು ರಸ್ತೆ ಸುರಕ್ಷತಾ ಸಪ್ತಾಹದ ಉದ್ಘಾಟನಾ ಸಮಾರಂಭದಲ್ಲಿ SP ಪ್ರಕಾಶ್ ನಿಕಂ, ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು. ಮುದ್ದೇಬಿಹಾಳ ತಾಲೂಕಿನ ಅಗಸ್ಬಾಳ ಕೆರೆ ತುಂಬಿಸಲು ಆಗ್ರಹಿಸಿ ವಿವಿಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಭೀಕರ ಬರದಿಂದ ತತ್ತರಿಸಿರುವ ವಿಜಯಪುರ ಜಿಲ್ಲೆಯಲ್ಲಿನ ಕೆರೆಗಳನ್ನು ತುಂಬಿಸಿ, ಜೊತೆಗೆ ಮುದ್ದೇಬಿಹಾಳ ತಾಲೂಕಿನ ಅಗಸ್ಬಾಳ ಕೆರೆ ತುಂಬಿಸಲು ಆಗ್ರಹಿಸಿ ವಿವಿಧ ಗ್ರಾಮಸ್ಥರ ಪ್ರತಿಭಟನೆ ನಡೆಸಿದರು. APMC ಆವರಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಬಸವೇಶ್ವರ ವೃತ್ತದವರೆಗೆ ಸಾಗಿ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು. ಹಳ್ಳೂರು, ಜಾಯವಾಡಗಿ, ಅಗ್ಸಾಬ್, ಕನ್ನಾಳ್ ಗ್ರಾಮಸ್ಥರ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ JDS ಮುಖಂಡರಾದ ಮಂಗಳಾದೇವಿ ಬಿರಾದಾರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ರೈತರ ಗೋಳನ್ನು ಕೇಳಿದವರಾಗಿದ್ದಾರೆ. ಇವತ್ತು ಯಾರೇ ಆಡಳಿತ ಮಾಡಲಿ, ನಾವು ಎಲೆಕ್ಷನ್ ಹಾಕಿಕೊಂಡು ರೈತರ ಪರವಾಗಿ ಇರಬೇಕೇ ವಿನಃ ಕೇವಲ ನಾವು ಅಧಿಕಾರವನ್ನು ಅನುಭವಿಸುವಂತಹ ಒಂದು ಹೀನಾಯ ಸ್ಥಿತಿ ಬರಬಾರ್ದು. ನಮ್ಮ ಮುಂದೆ ದುರ್ದೈವ ಏನೋ ಯಾರು ರೈತರ ಗೋಳನ್ನ, ಬಡವರ ಗೋಳನ್ನ ಕೇಳದ ಪರಿಸ್ಥಿತಿ ಎಲ್ಲವ. ಹರಿತಕ್ಕಂಥ ಕೆನಾಲ್ ನೀರು ಎಲ್ಲ ಪೋಲಾಗುವಂತ
ಜೀವನ ಹಸನಾಗಲು ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೌಲ್ಯಯುತ ಶಿಕ್ಷಣ ಪಡೆಯಬೇಕು ಹಾಗೂ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು ಎಂದು ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೊಡಬಿರ್ನಹಳ್ಳಿ ಕ್ರಾಸ್ ಹತ್ತಿರ ಇರುವ ಮಂಜುನಾಥೇಶ್ವರ ಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಪರ್ಧಾ ಜಗತ್ತಿನಲ್ಲಿ ಪರಿಶ್ರಮದೊಂದಿಗೆ ಮುನ್ನಡೆದರೆ ಗುರಿ ಮುಟ್ಟಲು ಸಾಧ್ಯ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಜತೆಗೆ ಅವರಲ್ಲಿ ದೇಶ ಪ್ರೇಮವನ್ನು ಬೆಳೆಸಬೇಕು. ಈ ಸಂಸ್ಥೆಗೆ ಬೇಕಾಗುವ ಸೌಲಭ್ಯ ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಪಂಪಾಪತಿ ಮರಿದೇವರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸತತ ಪರಿಶ್ರಮ, ಶಿಸ್ತಿನಿಂದ ವ್ಯಾಸಂಗ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ಮುಖ್ಯವಾಗಿ ಶಾಲೆಯಲ್ಲಿ ಮಕ್ಕಳು ಏಕಾಗ್ರತೆ, ಶಿಸ್ತು ಹಾಗೂ ಶ್ರದ್ಧೆಯಿಂದ ಕಲಿಯಬೇಕು. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಮಕ್ಕಳಿಗೆ ಕಲಿಯುವಂಥ ಮನಸ್ಸು ಇದ್ದಾಗ ಮಾತ್ರ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದರು. ಶ್ಲಾಘನೀಯವಾದಂಥದ್ದು. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಈ ಸಂಸ್ಥೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ. ನಮ್ಮಿಂದ ನಿಮ್ಗೆ ಏನಾದರೂ ಸಹಾಯ ಸಹಕಾರಗಳ ಅವಶ್ಯಕತೆ ಇದ್ರೆ ಖಂಡಿತ ಅದನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಒಂದು ಎಲ್ಲರೂ ಶಾಲೆಗಳು ತೆಗೆದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಊರುಗಳಲ್ಲಿ ತೆಗಿತಾರೆ. ನಿಡಗುಂದಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಶರಣಪ್ಪ ಶಂಕರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಕುಂದ್ ದೇಶಪಾಂಡೆ, ಹೊಡೆಬಿರ್ನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೈಯದ್ ಗೌಸ್ ಪಟೇಲ್, ಡಾಕ್ಟರ್ ಪವಾರ್ ಸಂಸ್ಥೆ ಅಧ್ಯಕ್ಷ ವಿಷ್ಣುರಾವ್ ಬಸೋದೆ, ಅರ್ಜುನ್ ರಾವ್ ಮಸ್ಟಾರ್, ಅರವಿಂದ್ ಬಸೋದೆ, ಅಕ್ರಮ್ ಮೋಮಿನ್, ನಾಗುರಾವ್ ಬಸೋದೆ, ಡಾಕಪ್ಪ ಮಸ್ರಾಜ್, ರಾಜು ಬೆಳಗಾವಿ, ಮಹೇಶ್ ಬಂಟ್ನಳ್ಳಿ, ಸದ್ದಾಂ ಹೊಸಳ್ಳಿ, ಮೌಲಾನಾ ಹೊಸಳ್ಳಿ, ಸೋಮನಾಥ್ ಸ್ವಾಮಿ, ಅರವಿಂದ್ ಬಸೋದೆ ಸ್ವಾಗತಿಸಿದರು. ಶ್ರೀಗಿರಿ ನಿರೂಪಿಸಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದಿಗೆ ಬಂದ ಅನ್ನದಾತರ ಬದುಕು. ಜಿಲ್ಲಾಧಿಕಾರಿ ಕಚೇರಿ ಎದುರು ಈರುಳ್ಳಿ ಸುರಿದ ರೈತರು, ಬೆಂಬಲ ಬೆಲೆ ನೀಡುವಂತೆ ಆಗ್ರಹ. ಎಲ್ಲರೂ ತಪ್ಪದೆ ಮತದಾನ ಮಾಡಿ, ದೇಶದ ಅಭಿವೃದ್ಧಿಗೆ ಸಹಕರಿಸಿ, ಟಿಎಚ್ ಮಡು ಹೇಳಿಕೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಪ್ರಾಣವನ್ನು ರಕ್ಷಿಸಿಕೊಳ್ಳಿ, ಜಿಲ್ಲಾಧಿಕಾರಿ ಎಸ್ಪಿ ಶೆಟ್ಟಣ್ಣ. ಕೆರೆಗಳನ್ನು ತುಂಬಿಸಿ, ಅನ್ನದಾತನನ್ನು ಬದುಕಿಸಿ, ಮುದ್ದೇಬಿಹಾಳದಲ್ಲಿ ಪ್ರತಿಭಟನೆ. ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೌಲ್ಯಯುತ ಶಿಕ್ಷಣ ಪಡೆಯಬೇಕು, ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು, ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆ. ಮತ್ತೆ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.